ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯ ಬಿಜೆಪಿಗೆ ದಿನೇಶ್ ಗುಂಡೂರಾವ್ ಬಹಿರಂಗವಾಗಿ ಸವಾಲ್ ಹಾಕಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಈಸ್ ಮಾರ್ಕೆಟಿಂಗ್ ಜೀನಿಯಸ್ ಅಂತ ಹೇಳಿದ್ದಾರೆ. ಮೋದಿ ಸಾಧನೆ ಬಗ್ಗೆ ಬೇಕಾದ್ರೆ ಬಿಜೆಪಿ ಮುಖಂಡರು ಚರ್ಚೆಗೆ ಬರ್ಲಿ, ನಾನು ಸಿದ್ಧ ಅಂತ ಹೇಳಿದ್ದಾರೆ. ಜನರಿಗೆ ಮೋದಿ ಹಿಂದುತ್ವದ ಡ್ರಗ್ ಅಫೀಮ್ ಕೊಡ್ತಾ ಇದ್ದಾರೆ ಅಂತ, ಹಾಗೆ ಈ ಮೂಲಕ ಕೋಮುವಾದ ರಾಜಕಾರಣಕ್ಕೆ ಮೋದಿ ಮತ್ತೆ ಇಳಿದಿದ್ದಾರೆ ಅಂತ ಮಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಗಂಭೀರವಾದಂತ ಆರೋಪ ಮಾಡ್ತಾ ಇದ್ದಾರೆ. ಮೋದಿ ಮಾಫಿಯಾಗಳ ರಾಜ, ಚೋರ್ಗಳ ಚೌಕಿದಾರ್, ಅವರ ಶಿಕ್ಷಣ, ಮದುವೆ ಬಗ್ಗೆ ಕೊಟ್ಟ ಅಫಿಡವಿಟ್ ಎಲ್ಲವೂ ಕೂಡ ಸುಳ್ಳು ಅಂತ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಆರೋಪ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಮತ್ತೊಮ್ಮೆ ಮೋದಿ ವಿರುದ್ಧ ಹಾಗೂ ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ. ಮಂಗಳೂರಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಈಸ್ ಮಾರ್ಕೆಟಿಂಗ್ ಜೀನಿಯಸ್ ಅಷ್ಟೇ, ಆದ್ರೆ ಮೋದಿ ಸಾಧನೆ ಬಗ್ಗೆ ಬಿಜೆಪಿ ಮುಖಂಡರು ಚರ್ಚೆಗೆ ಬರ್ಲಿ, ನಾವು ಸಿದ್ಧ ಇದ್ದೀವಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಇನ್ನೊಂದು ಕಡೆ ಜನರಿಗೆ ಮೋದಿ ಹಿಂದುತ್ವದ ಡ್ರಗ್ಸ್ ಕೊಡ್ತಾ ಇದ್ದಾರೆ, ಅಫೀಮ್ ನೀಡ್ತಾ ಇದ್ದಾರೆ ಅನ್ನುವಂತ ಒಂದು ಗಂಭೀರ ಆರೋಪ ಮಾಡ್ತಾರೆ. ಈ ಮೂಲಕ ಕೋಮುವಾದ ರಾಜಕಾರಣಕ್ಕೆ ಮೋದಿ ಮತ್ತೆ ಇಳಿದಿದ್ದಾರೆ ಅನ್ನುವಂತ ಮಾತನ್ನ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್. ಹಾಗೆ ಮೋದಿ ಚೌಕಿದಾರ್ ಅಲ್ಲ, ಮೋದಿ ಮಾಫಿಯಾಗಳ ರಾಜ, ಚೋರ್ಗಳ ಚೌಕಿದಾರ್ ಅನ್ನುವಂತ ಮಾತನ್ನ ಹೇಳ್ತಾರೆ. ಇನ್ನೊಂದು ಕಡೆ ಅವರ ಶಿಕ್ಷಣ, ಮದುವೆ ಬಗ್ಗೆ ಅವರು ಕೊಟ್ಟಿರುವಂತಹ ಅಫಿಡವಿಟ್ ಕೂಡ ಸುಳ್ಳು ಅಂತ ಮಂಗಳೂರಲ್ಲಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಆರೋಪ ಮಾಡಿದ್ದಾರೆ. ಪ್ರತಿದಿನವೂ ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್ ಬಿಜೆಪಿ ವಿಚಾರವಾಗಿ, ಪ್ರಧಾನಿ ನರೇಂದ್ರ ಮೋದಿ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ. ಆರೋಪ ಪ್ರತ್ಯಾರೋಪವಂತೂ ಚುನಾವಣೆ ಹತ್ತಿರ ಇರುವಂತಹ ಸಂದರ್ಭದಲ್ಲಿ ಸಾಕಷ್ಟು ನಡೀತಾ ಇದೆ. ಅಂಥ ಸಂದರ್ಭದಲ್ಲಿ ಇವತ್ತು ಅವರು ಬಳಸಿರುವಂತ ಒಂದಷ್ಟು ವಿಚಾರಗಳು, ಪದಬಳಕೆಗಳು ಎಲ್ಲವೂ ಕೂಡ ಸ್ವಲ್ಪ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಅಂದ್ರೆ ಹಿಂದುತ್ವದ ಡ್ರಗ್ಸ್ ಕೊಡ್ತಾ ಇದ್ದಾರೆ ಜನರಿಗೆ ನರೇಂದ್ರ ಮೋದಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಇನ್ನೊಂದು ಕಡೆ ಅವರ ಶಿಕ್ಷಣದ ಬಗ್ಗೆ, ಮದುವೆ ಬಗ್ಗೆ ಅವರು ಕೊಟ್ಟಿರುವಂತಹ ಅಫಿಡವಿಟ್ ಎಲ್ಲವೂ ಕೂಡ ಸುಳ್ಳು. ನರೇಂದ್ರ ಮೋದಿ ಅವರು ಚೌಕಿದಾರಲ್ಲ, ಚೋರ್ ಅನ್ನೋದನ್ನ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಅದರ ಜೊತೆಗೆ ಭ್ರಷ್ಟಾಚಾರ ಮಾಡ್ತಾ ಇರುವಂತ ಬಿಜೆಪಿ ನಾಯಕರಿಗೆ ಅವರು ಚೌಕಿದಾರ್ ಆಗಿದ್ದಾರೆ ಹೊರತು ಈ ದೇಶದ ಜನತೆಗೆ ಅವರು ಚೌಕಿದಾರ್ ಆಗಿಲ್ಲ ಅನ್ನುವಂಥ ವಿಚಾರ ಕೂಡ ಮಾತನಾಡಿದ್ದಾರೆ. ಎಷ್ಟೇ ಬ್ಯುಸಿ ಇದ್ರು, ಏನೇ ಕೆಲಸಗಳಿದ್ರು, ಫಸ್ಟ್ ಹೋಗಿ ಎಲ್ಲರೂ ತಪ್ಪದೆ ಮತ ಚಲಾಯಿಸಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ. ನಮ್ಮ ಸರ್ಕಾರ ನಮ್ಮ ಹಕ್ಕು. ಸೊ ಹಾಗಾಗಿ MP ಎಲೆಕ್ಷನ್ಸ್ ಬರ್ತಾ ಇದೆ, ನಾನು ವೋಟ್ ಮಾಡ್ತಾ ಇದ್ದೀನಿ, ನೀವು ಸಹ ವೋಟ್ ಮಾಡಿ ಈ ಒಂದು ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಕೊಡಿ. TV5 ಅಭಿಯಾನದಲ್ಲಿ ನಾನು ಸಹ ಕೈ ಜೋಡಿಸ್ತಾ ಇದ್ದೀನಿ, ನೀವು ಸಹ ಕೈ ಜೋಡಿಸಿ. ಎಲ್ರಿಗೂ ಒಳ್ಳೆಯದಾಗಿ. ಮತ ಚಲಾಯಿಸಿ, ನಮ್ಮ ಮತ ನಮ್ಮ ಹಕ್ಕು. ಇದು TV5 ಕಳಕಳಿ.